ಹಾಯ್ ಫ್ರೆಂಡ್ಸ್, ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ಸ್ಮೈಲ್ ವಿತ್ ಪ್ರಿಯಾರಾಜ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಒಳಗೆ ನಾವು ಒಂದು ರೆಸಿಪಿ ನೋಡೋಣ. ಅದೇನಪ್ಪ ಅಂದ್ರೆ ಪೀನಟ್ ಮಸಾಲ ಅಂಥೇಳಿ. ಇದನ್ನು ಶೇಂಗಾದಿಂದ ಮಾಡ್ತೀವಿ, ಶೇಂಗಾದ ಮಸಾಲ ಮಾಡ್ತೀವಿ. ಸಾಮಾನ್ಯವಾಗಿ ಇದಕ್ಕೆ ಮಸಾಲ ಶೇಂಗಾ ಅಂತೀವಿ. ಇದು ಬೇಕ್ರಿಗಳಲ್ಲೆಲ್ಲ ಸಿಗ್ತೈತಿ, ಆದ್ರೆ ಮನೇಲಿ ಹೆಂಗೆ ಮಾಡ್ಕೋಬೇಕು ಅಂತ ಗೊತ್ತಿರಂಗಿಲ್ಲ. ಸೊ ಬರ್ರಿ ಇವತ್ತು ನಾವು ಮಸಾಲ ಶೇಂಗಾ ಮಾಡ್ಕೊಳ್ಳೋಣ. ಇದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ ಬೇಕು ಮತ್ತು ಇದನ್ನು ಯಾವ ರೀತಿ ಮಾಡ್ತಾರಂಥೇಳಿ ನೋಡ್ಕೊಳ್ಳೋಣ. ಮೊದಲು ನಾವು ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಚಿಕ್ಕ ಬೌಲ್ ತೊಗೊಂಡಿನಿ. ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಕೆಂಪು ಖಾರ ತೊಗೊಂಡಿನಿ, ಅಂದ್ರೆ ಬಂಗಿ ಪುಡಿ ಅಂತೀವಲ್ಲ ಅದನ್ನು ತೊಗೊಂಡಿನಿ. ಮತ್ತು 1 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ತೊಗೊಳ್ಳೋಣ. 1 ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಇದಕ್ಕೆ ಬೇಕು ಅಂದರೆ ನೀವು ಚಾಟ್ ಮಸಾಲನೂ ಹಾಕೋಬೋದು. ಇದನ್ನು ಮಿಕ್ಸ್ ಮಾಡಿಕೊಂಡು ನಾವು ಒಂದು ಕಡೆ ಇಟ್ಕೊಂಡ್ಬಿಡೋಣ. ಇಲ್ಲಿ ನೋಡ್ರಿ, ಶೇಂಗಾ ತೊಗೊಂಡಿನಿ. ಶೇಂಗಾ 2 ಕಪ್ ಆಗೋಷ್ಟು ತೊಗೊಂಡಿನಿ. ಈಗ ಇನ್ನೊಂದು ಬೌಲ್ ಒಳಗೆ ನಾವು ಕಡಲೆ ಹಿಟ್ಟು ಹಾಕೊಳ್ಳೋಣ. ಕಡಲೆ ಹಿಟ್ಟು 1 ಕಪ್ ಐತಿ. ಇದೇ ಕಪ್ಪಿಂದ ನಾನು 2 ಕಪ್ ಆಗುವಷ್ಟು ಶೇಂಗಾ ತೊಗೊಂಡಿನಿ. 1 ಕಪ್ಪಿಗೆ ಶೇಂಗಾಗ ನಾವು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು ತೊಗೋಬೇಕು. ಮತ್ತು 2 ಕಪ್ ಶೇಂಗಾ ಇದ್ರೆ ಅದಕ್ಕೆ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟು ತೊಗೋಬೇಕು. ಈಗ ಕಡಲೆ ಹಿಟ್ಟಿಗೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪನ್ನು ಕಡಿಮೆನ ಹಾಕ್ಕೋಬೇಕು. ಈಗ 1/2 ಟೀ ಸ್ಪೂನ್ ಆಗುವಷ್ಟು ಕೆಂಪು ಖಾರದ ಪುಡಿ, ಅಂದರೆ ಬಂಗಿ ಪುಡಿ ಅಂತೀವಲ್ಲ ಅದನ್ನು ಹಾಕ್ಕೊಳ್ಳೋಣ. ಮತ್ತು 1 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಈ ರೀತಿ ತರ್ತರಿಯಾಗಿ ಕುಟ್ಟಿ ಇಟ್ಕೊಂಡಿರೋ ಪೌಡ್ರ್ ಐತಿ, ಇದನ್ನು ಹಾಕ್ಕೊಳ್ಳೋಣ. ಮತ್ತು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೊಳ್ಳೋಣ. ಈಗ ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪುಡಿ ಹಾಕ್ಕೊಳ್ಳೋಣ. ಒಂದು ಚಿಟಿಕೆಯಷ್ಟು ಇಂಗು ಪೌಡ್ರ್ ಐತಿದ್ದು ಇಂಗು ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಅರ್ಧ ನಿಂಬೆಹಣ್ಣನ್ನು ಈ ರೀತಿ ಹಿಂಡ್ಕೊಳ್ಳೋಣ. ನಿಂಬೆಹಣ್ಣಿಂದು ಬೀಜ ಬೆಳೆದೇ ಇರೋ ಹಾಗೆ ನೋಡ್ಕೋಬೇಕು. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲ ಎಲ್ಲ ಮಿಕ್ಸ್ ಆಗಬೇಕು ಹಿಟ್ಟೊಳಗೆ ಚೆನ್ನಾಗಿ. ಈಗ ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂತ ಗಟ್ಟಿಯಾಗಿ ನಾದ್ಕೋಬೇಕು. ಭಾಳ ತಿಳಿಯಾಗಿ ಮಾಡ್ಕೋಬಾರ್ದು, ಹಿಟ್ಟು ಗಟ್ಟಿ ಮಾಡ್ಕೋಬೇಕು. ನೋಡ್ರಿ, ಈ ರೀತಿ ನೀರು ಹಾಕ್ಕೊಂತ ನಾದ್ಕೋಬೇಕು. ಇದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಹಿಟ್ಟು ಗಂಟಾಗಬಾರ್ದು, ಒಟ್ಟು ಆ ರೀತಿ ಮಸಾಲೆನ ಇದ್ರೊಳಗೆ ಮಿಕ್ಸ್ ಮಾಡ್ಕೊಳ್ಳೋಣ.
ಇದು ಹಿಟ್ಟು ಶೇಂಗಾಕ್ಕೆ ಕೋಟಿಂಗ್ ಆಗಬೇಕು, ಆ ರೀತಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇದು ನೋಡ್ರಿ, ಈ ರೀತಿ ಆಗಿರ್ಬೇಕಿದೆ ಹಿಟ್ಟು, ಭಾಳ ತಿಳು ಆಗಿರಬಾರ್ದು. ಇದು ನೋಡ್ರಿ, ಈ ರೀತಿ ಆಗಿರಬೇಕು. ಈಗ ಶೇಂಗಾನೆಲ್ಲ ಇದ್ರೊಳಗೆ ಹಾಕ್ಕೊಳ್ಳೋಣ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಶೇಂಗಾನ ಹುರ್ಕೋಬಾರ್ದು, ಹಸಿ ಶೇಂಗಾನ ಈ ರೀತಿ ಹಿಟ್ಟೊಳಗೆ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟು ತಿಳುವಾಯಿತು ಅಂದ್ರೆ ಒಂದು ಸ್ವಲ್ಪ ಇಲ್ಲಿ ಒಂದು ಕಡಾಯಿ ಒಳಗೆ ಎಣ್ಣೆ ತೊಗೊಂಡಿನಿ. ಈಗ ಗ್ಯಾಸ್ ಹಚ್ಕೊಳ್ಳೋಣ. ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಳ್ಳೋಣ. ಈಗ ನೋಡ್ರಿ, ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗೈತಿ. ಭಾಳ ಕಾಯಿಸ್ಕೋಬಾರ್ದು ಎಣ್ಣೆ, ಸ್ವಲ್ಪ ಬಿಸಿ ಆದ್ರೆ ಅದ್ರೊಳಗೆ 1 ಟೀ ಸ್ಪೂನ್ ಆಗುವಷ್ಟು ಈ ರೀತಿ ಬಿಟ್ಕೊಳ್ಳೋಣ ಶೇಂಗಾ. ಈ ರೀತಿ ಬಿಟ್ಕೊಂಡು ಇದನ್ನು ಈ ರೀತಿ ಕೈ ಆಡಿಸ್ಬೇಕು. ಬಿಸಿ ಎಣ್ಣೆಗೆ ಶೇಂಗಾ ಎಲ್ಲ ಬೇರೆ ಬೇರೆ ಆಗಿಬಿಡ್ತಾವೆ. ಈ ರೀತಿ ಮಾಡ್ಕೋಬೇಕು. ಇದನ್ನು ಬಿಡಿ ಬಿಡಿ ಆಗಿಬಿಡ್ತಾವೆ ಶೇಂಗಾ. ಈಗ ನೋಡ್ರಿ, ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಶೇಂಗಾ ಪೂರ್ತಿ ಕ್ರಿಸ್ಪಿ ಆಗಬೇಕು, ಅಲ್ಲಿವರೆಗೂ ಇದನ್ನು ನಾವು ಫ್ರೈ ಮಾಡ್ಕೋಬೇಕು. ಕುರ್ಕುರು ಅನ್ಬೇಕು ಶೇಂಗಾ, ಆ ರೀತಿ ಇದನ್ನು ಫ್ರೈ ಮಾಡ್ಕೋಬೇಕು. ಈಗ ನೋಡ್ರಿ, ಇದ್ರ ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಪೂರ್ತಿ ಕುರ್ಕುರು ಆಗಬೇಕವು, ಅಲ್ಲಿವರೆಗೂ ಈ ರೀತಿ ಫ್ರೈ ಮಾಡ್ಕೋಬೇಕು. ಇದು ನೋಡ್ರಿ, ಕೋಟಿಂಗ್ ಎಷ್ಟು ಚಂದ ಕೂತೈತಿ, ಎಷ್ಟು ಬಿಡಿ ಬಿಡಿ ಆಗ್ಯಾವ ನೋಡ್ರಿ. ಈಗ ಇದು ರೆಡಿ ಆಗೈತಿ, ತೆಗೆದ್ಬಿಡೋಣ ಇದನ್ನು.
ನೋಡ್ರಿ ನಮ್ಮ ಮಸಾಲೆ ಶೇಂಗಾ ರೆಡಿ ಆಗ್ಯಾವು. ಇದನ್ನ ಬಿಸಿ ಐತಿ. ಈಗ ನಾವು ಮೊದಲಿಗೆ ಮಸಾಲ ಮಾಡಿಟ್ಕೊಂಡಿದ್ವಲ್ಲ, ಈ ಮಸಾಲಾನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಈ ರೀತಿ ಹಾಕ್ಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಬಿಸಿಯಾಗಿರುವಾಗ, ಇದು ಬಿಸಿಯಾಗಿದ್ದಾಗ ನಾವು ಮಸಾಲೆನ ಆ್ಯಡ್ ಮಾಡ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಅಂದ್ರೆ ಕೂಡ್ಕೋತೈತೆ ಮಸಾಲೆ ಇದ್ರೊಳಗೆ. ಇದನ್ನು ಈ ರೀತಿ ಮಾಡ್ಕೊಳ್ಳೋಣ. ಮಸಾಲೆ ಎಲ್ಲ ಚಲೋ ತಂಗಿ ಮಿಕ್ಸ್ ಆಗ್ತೈತಿ ಇದ್ರೊಳಗೆ. ಇದು ನೋಡ್ರಿ ಎಷ್ಟು ಕ್ರಿಸ್ಪಿ ಆಗ್ಯಾವು ನೋಡ್ರಿ. ಇದು ನೋಡ್ರಿ, ಈ ರೀತಿ ನಾವು ಮನೆಯೊಳಗನ ಸ್ನ್ಯಾಕ್ಸ್ ಮಾಡಿ ಇಡೋದ್ರಿಂದ ಯಾವಾಗ ಬೇಕಾದರೂ ನಾವೆಲ್ಲಾದರೂ ಹೋಗುವಾಗ ಇದನ್ನು ತಗೊಂಡು ಹೋಗ್ಬೋದು. ಮತ್ತು ಇದು ಎಷ್ಟು ದಿನ ಇಟ್ರೂ ಏನೂ ಆಗೋದಿಲ್ಲ, ಬಹಳ ಚೆನ್ನಾಗಿರ್ತೈತಿ. ಮನೆಯೊಳಗೆ ಮಾಡಿರೋ ಫುಡ್ಡು ಭಾಳ ಹೆಲ್ದಿ ಆಗಿರ್ತೈತಿ. ಸೊ ಹೊರಗಿಂದ ನಾವು ಎಷ್ಟು ಅವಾಯ್ಡ್ ಮಾಡ್ತೀವಿ ಅಷ್ಟು ನಮ್ಮ ಮಕ್ಕಳಿಗೆ ಒಳ್ಳೆ. ಈ ಥರ ಸ್ನ್ಯಾಕ್ಸ್ ನೀವು ಮನೇಲಿ ಮಾಡಿಕೊಡತ್ರ ಎಲ್ಲರೂ ಭಾಳ ಇಷ್ಟಪಟ್ಟು ತಿಂತಾರೆ. ಮತ್ತು ಅಷ್ಟೇ ಟೇಸ್ಟಿಯಾಗಿರ್ತೈತಿ ಇದು. ಮತ್ತು ಭಾಳ ಹೆಲ್ದಿಯಾಗೂ ಇರ್ತೈತಿ. ಮನೆಯೊಳಗೆ ಮಾಡಿದ್ದು ಏನೇ ಮಾಡಲಿ ಮನೆಯೊಳಗೆ ಅದು ಭಾಳ ಹೆಲ್ದಿ ಇರ್ತೈತಿ. ಯಾಕಂದ್ರೆ ಹೊರಗಡೆ ಯಾವ್ಯಾವ ಎಣ್ಣೆ ಎಲ್ಲ ಬಳಸಿ ಮಾಡಿರ್ತಾರೋ ಅದು ಅಷ್ಟು ಹೆಲ್ದಿಯಾಗಿರೋದಿಲ್ಲ. ಸೊ ಈ ರೀತಿ ನೀವು ಏನಾದರೂ ಸ್ನ್ಯಾಕ್ಸ್ ಮನೆಯಲ್ಲೇ ಮಕ್ಕಳಿಗೆ ಮತ್ತು ಎಲ್ಲರಿಗೂ ಮಾಡಿಕೊಡೋದ್ರಿಂದ ಭಾಳ ಖುಷಿಲೇ ತಿಂತಾರೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡೋದು ಮರಿಬೇಡ್ರಿ. ಹಂಗೆ ನನ್ನ ಚಾನಲ್ನಿಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.